ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ಭಾಗ್ಯಲಕ್ಷ್ಮಿ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ತಾಂಡವ್ ನಾಪತ್ತೆಯಾಗಿರುವುದು ಇಡೀ ಕುಟುಂಬದಲ್ಲಿ ಆತಂಕ ಮೂಡಿಸಿದೆ. ಮನೆಯವರೆಲ್ಲರೂ ಗಾಬರಿಯಾಗಿರುವಾಗಲೇ ತನ್ವಿ ಒಂದು ಶಾಕಿಂಗ್ ವಿಷಯ ಹೊರಹಾಕಿದ್ದಾಳೆ. ತಾಂಡವ್ ಕಾಣೆಯಾಗಿರುವ ಹಿಂದೆ ದೊಡ್ಡ ಸಂಚು ನಡೆದಿದೆಯೇ ಎಂಬ ಅನುಮಾನ ಕಾಡುತ್ತಿದೆ. ಪ್ರೊಮೋದಲ್ಲಿ ತೋರಿಸಿದಂತೆ ತನ್ವಿ ತನ್ನ ತಂದೆಯ ನಾಪತ್ತೆಗೆ ಸಂಬಂಧಿಸಿದಂತೆ ಪ್ರಮುಖ ಸಾಕ್ಷಿಯೊಂದನ್ನು ತಂದಿದ್ದಾಳೆ. ಇದರಿಂದ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ. ಭಾಗ್ಯ ಮತ್ತು ಮನೆಯ ಉಳಿದ ಸದಸ್ಯರು ತನ್ವಿಯ ಮಾತನ್ನು ಕೇಳಿ ದಬಾಯಿಸಿದ್ದಾರೆ. ಶ್ರೇಷ್ಠ ಜೊತೆ ಸುತ್ತಾಡುತ್ತಿದ್ದ ತಾಂಡವ್ ಈಗ ಎಲ್ಲಿ ಹೋದ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಈ ನಾಪತ್ತೆ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಧಾರಾವಾಹಿಯ ಇತ್ತೀಚಿನ ಪ್ರೊಮೋದಲ್ಲಿ ತನ್ವಿ ಮನೆಯವರೆಲ್ಲರ ಮುಂದೆ ಬಂದು ನಿಲ್ಲುತ್ತಾಳೆ. ಪಪ್ಪ ಕಿಡ್ನಾಪ್ ಆಗಿದ್ದಾರೆ ಎಂದು ಅಳುತ್ತಾ ಹೇಳುತ್ತಾಳೆ. ಅದನ್ನು ಕೇಳಿದ ಭಾಗ್ಯ ಮತ್ತು ಅಜ್ಜಿ ಶಾಕ್ಗೆ ಒಳಗಾಗ್ತಾರೆ. ತಾಂಡವ್ ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾನಾ ಅಥವಾ ಇದು ಯಾವುದಾದರ ನಾಟಕವೇ ಎಂಬ ಗೊಂದಲ ಈಗ ಶುರುವಾಗಿದೆ. ತನ್ವಿ ತನ್ನ ಕೈಯಲ್ಲಿದ್ದ ವಾಚ್ ಅನ್ನು ಆದಿಗೆ ತೋರಿಸ್ತಾಳೆ. ಈ ವಾಚ್ ಕಿಡ್ನಾಪ್ ಆಗಿರೋ ಜಾಗದಲ್ಲಿ ಸಿಕ್ಕಿತು, ಇದು ನಿಮ್ಮದೇ ತಾನೇ ಎಂದು ಆದಿಯನ್ನು ನೇರವಾಗಿ ಪ್ರಶ್ನಿಸುತ್ತಾಳೆ. ಇದರಿಂದ ಮನೆಯವರೆಲ್ಲರೂ ಆದಿಯ ಕಡೆ ನೋಡುವಂತಾಗಿದೆ. ಕಿರಿಚಿದ ಮಗಳು ತನ್ವಿ ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಆದಿ ಹತ್ತಿರ ಹೋಗಿ ನನ್ನ ಪಪ್ಪನ ಏನು ಮಾಡಿದ್ರಿ ನೀವು ಎಂದು ಜೋರಾಗಿ ಕೇಳ್ತಾಳೆ. ಆದಿಗೆ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ನಿಂತಿದ್ದಾನೆ. ಪ್ರೊಮೋದಲ್ಲಿ ಆದಿಯ ಮುಖದಲ್ಲಿ ಗಾಬರಿ ಎದ್ದು ಕಾಣ್ತಿದೆ. ತನ್ವಿ ಅಷ್ಟೊಂದು ಗಂಭೀರವಾಗಿ ಪ್ರಶ್ನೆ ಮಾಡಿದರೂ ಆದಿ ಹತ್ತಿರ ಯಾವುದೇ ಉತ್ತರವಿಲ್ಲದಂತಾಗಿದೆ. ಆತ ಏನೋ ಹೇಳಲು ಹೋಗಿ ಮೌನಕ್ಕೆ ಶರಣಾಗ್ತಾನೆ. ಮನೆಯವರೆಲ್ಲರೂ ಆದಿ ಕಡೆ ಅನುಮಾನದಿಂದ ನೋಡುವಂತೆ ಮಾಡಿದೆ ಈ ಒಂದು ಸಣ್ಣ ವಾಚ್. ಆದಿ ನಿಜವಾಗಿಯೂ ಕಿಡ್ನಾಪ್ ಮಾಡಿಸಿದ್ದಾನಾ ಅಥವಾ ಅವನನ್ನು ಯಾರಾದರೂ ಸಿಲುಕಿಸುತ್ತಿದ್ದಾರಾ ಎಂಬುದು ಈಗ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಈಗ ಮನೆಯವರ ಮುಂದೆ ದೊಡ್ಡ ಪ್ರಶ್ನೆ ಎದುರಾಗಿದೆ. ತಾಂಡವ್ ನಿಜವಾಗಿಯೂ ಕಿಡ್ನಾಪ್ ಆಗಿದ್ದಾನಾ? ತನ್ವಿ ತಂದಿರುವ ವಾಚ್ ಆದಿದೇ ಆಗಿದ್ದರೆ ಆತ ಅಲ್ಲಿಗೆ ಏಕೆ ಹೋಗಿದ್ದ? ತನ್ವಿಯ ಈ ಗಂಭೀರ ಆರೋಪಕ್ಕೆ ಭಾಗ್ಯ ಮತ್ತು ಅಜ್ಜಿಯ ಪ್ರತಿಕ್ರಿಯೆ ಏನಾಗಿರಲಿದೆ ಎನ್ನುವುದು ಇಂದಿನ ಸಂಚಿಕೆಯ ಹೈಲೈಟ್. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಸೀರಿಯಲ್ನ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ರಾಜಕೀಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ 2 Minute Talk ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.